ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಲ್ಲಿ ಮುಸ್ಲಿಂ ಕಿಚ್ಚು ಧಗಧಗಿಸ್ತಾ ಇದೆ. ದಾವಣಗೆರೆ ಎಲೆಕ್ಷನ್ ಆದ್ಮೇಲೆ ಮುಸ್ಲಿಂ ಮುಖಂಡರ ಮೇಲೆ ನಡೆಸ್ತಾ ಇರುವಂತಹ ಪ್ರಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಂ ಮುಖಂಡರು ಮತ್ತು ಧರ್ಮಗುರುಗಳು ರೊಚ್ಚಿಗೆದ್ದಿದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀರಾ ಕಾಂಗ್ರೆಸ್ ಪಾರ್ಟಿ ಮತ್ತು ಯಾವುದೇ ರೀತಿಯಾದಂತಹ ಉತ್ತರಕ್ಕೂ ಆಸ್ಪದ ಇಲ್ಲದೆ ಇರೋ ರೀತಿ ಕಿಕ್ಔಟ್ ಮಾಡ್ತಾ ಇರೋದನ್ನ ನೋಡಿದರೆ ಮುಸ್ಲಿಂ ಮುಖಂಡರು ಈಗ ರೊಚ್ಚಿಗೆದ್ದು ಅದರ ವಿರುದ್ಧ ದನಿ ಎತ್ತಿದ್ದಾರೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಗುರುಗಳು ಬರೆದಿರುವಂತಹ ಪತ್ರಕ್ಕೆ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಧರ್ಮಗುರುಗಳು ಮತ್ತು ಮುಸ್ಲಿಮಾನ ಮುಖಂಡರು ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಧರ್ಮಗುರುಗಳ ಪತ್ರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಜೀರ್ ಮತ್ತು ಜಬ್ಬಾರ್ ವಿರುದ್ಧ ಕ್ರಮಕ್ಕೆ ಬೇಸರ ಆಗಿರೋದು ನಿಜ. ನೀವು ಕ್ರಮ ತೆಗೆದುಕೊಳ್ಬೇಡಿ ಅಂತ ನಾವು ಹೇಳಿಲ್ಲ. ಆದ್ರೆ ನೀವು ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಪ್ರೊಸೀಜರ್ ಇರುತ್ತೆ. ಮೊದಲು ನೋಟಿಸ್ ಕೊಡ್ಬೇಕು, ರಿಪ್ಲೈಗೋಸ್ಕರ ಕಾಯ್ಬೇಕು. ಆ ರಿಪ್ಲೈ ಅಥವಾ ಉತ್ತರ ಸಮಂಜಸವಾಗಿದೆಯಾ ಅಂತ ನೋಡ್ಬೇಕು, ಆಮೇಲೆ ಕ್ರಮ ಕೈಗೊಳ್ಳಬೇಕು. ಸೊ ಪ್ರೊಸೀಜರ್ ಪಾಲಿಸದೇ ಇರೋದಕ್ಕೆ ಬೇಸರ ಇದೆಯೇ ಹೊರತು ಕ್ರಮ ಮಾಡಿರೋದಕ್ಕೆ ಬೇಸರ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ತುಂಬಾ ಸೈಲೆಂಟ್ ಆಗೋಗಿದ್ದಾರಲ್ಲ, ಮೊದಲಿನ ಸಿದ್ದರಾಮಯ್ಯನವ್ರ ತರ ಇಲ್ಲ ಅಲ್ಲ ಅಂತ ಪತ್ರಕರ್ತರು ಕೇಳಿರೋ ಪ್ರಶ್ನೆಗೆ ಸಿಎಂ ವೈಲೆಂಟ್ ಆದ್ರೆ ಸೌಂಡ್ ಬೇರೆನೇ ಇರುತ್ತೆ, ಟಗ್ರ್ ಯಾವತ್ತಿದ್ರು ಟಗ್ರೆ ಅಂತ ಸಿದ್ದರಾಮಯ್ಯನವರ ಪರ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲ, ನೀವು JDS ಸೇರ್ಕೊಳ್ತೀರಂತೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀರಂತೆ ಗಪ್ಚುಪ್ಪಾಗಿ ಅನ್ನುವಂತಹ ಪ್ರಶ್ನೆಗೆ ಛೆ ನಾನು ಯಾರ ಜೊತೆಗೂ ಮಾತಾಡಿಲ್ಲ, ಪಕ್ಷ ಎಲ್ಲ ಕೊಟ್ಟಿದೆ ನನಗೆ. 2018ರಲ್ಲೇ ನನ್ನನ್ನು ಮಂತ್ರಿ ಮಾಡ್ತು, ಈಗಲೂ ನಾನು ಮಂತ್ರಿ ಇದ್ದೀನಿ, ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ, ಇಂಥ ಪಕ್ಷವನ್ನು ನಾನು ಯಾಕೆ ಬಿಡ್ಲಿ, ಇದೆಲ್ಲ ಊಹಾಪೋಹದ ಸುದ್ದಿ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಕೂಡಾಗ್ತದೆ ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು ಹೌದ್ ತಾನೆ. ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ನಿಮ್ಮ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅವಾಗ ಸಲೀಂ ಅಹಮದ್ ಅವರು ಹೇಳಿದ್ರು ತಪ್ಪು ಗ್ರಹಿಕೆಯಿಂದ ಅವ್ರು ಮಾತಾಡಿದ್ದಾರೆ ಆ ರೀತಿಯಾಗಿ ಅಂತ ಮಾತಾಡಿ. ಏನಂತ ನಿಮ್ಮ ಪರವಾಗಿ ಅಂದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿತ್ತು ಇಲ್ಲ, ಅದೆಲ್ಲೋ ಒಂದ್ ಕಡೆ ಎಲ್ಲರದು ಅಭಿಪ್ರಾಯ ಏನಂದ್ರೆ, ಎಲ್ಲರದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವರು. ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ದು ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗ್ದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ ಆಯಿತು, ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಬಟ್ ಆ ಪತ್ರದಲ್ಲಿ ಕೂಡ ಅದೇ ಹೇಳ್ತಿದ್ದಾರೆ, ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರ ಮೇಲೆ ಏನು ಆ್ಯಕ್ಷನ್ ಮಾಡಲಿಲ್ಲ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಸೂಕ್ತ. ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಈಗ ಬರೆದಿರೋದು ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡೋಕ್ಕಾಗ್ತದ? ನಾನು ರಿಪ್ಲೈ ಮಾಡೋಕ್ಕಾಗ್ತದ? ಕ್ರಮನ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧ ಕ್ರಮ ಏನಿದೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಇಲ್ಲ, ನಾನು ಹೇಳೋದು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು. ಮಾಡಿದ್ದು ತಪ್ಪು ಅಂತ ಹೇಳ್ತಲ್ಲ ನಾನು. ಪ್ರೊಸೀಜರ್ ಪ್ರಕಾರ ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಸರ್ವ್ ಮಾಡಬೇಕು, ರಿಪ್ಲೈ ತೊಗೊಂಡು ಮಾಡಬೇಕಾಗಿದ್ದು. ಹಡಾಹುಡಿಯಲ್ಲಿ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಯಾರು ಕಾಂಗ್ರೆಸ್ ಪತ್ರದಲ್ಲಿ ಹೇಳಿದ್ದಾರೆ. ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜನೇ. ನಾವು ಅವ್ರ ಜೊತೆ ಮಾತಾಡ್ತೀವಿ.
ಮಾತಾಡಿ ಎಲ್ಲ ಸರಿಪಡಿಸಿ ನಾವು. ಇನ್ನೊಂದಿದೆ, ರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರ? ಆಪ್ತರನ್ನೇ ಯಾರು ಆಪ್ತರನ್ನ ಯಾರು ತೆಗ್ದಿದ್ದಾರೆ? ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರೆಲ್ಲ ಆಪ್ತರೇ ಅಲ್ವಾ ಸರ್? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಎಲ್ಲರೂ ಮುಖ್ಯಮಂತ್ರಿಗೆ ಆಪ್ತಾರೆ. ಇನ್ನು ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಸೈಲೆಂಟ್ ಸಿಎಂ ಆಗಿಲ್ವಾ ಸರ್? ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು. ಅಂದರೆ ಅವರು ಮಾತಾಡಿದ್ರೆ ಅದು ಬೇರೆ ಥರ ಸೌಂಡ್ ಯಾವಾಗ ಮಾತಾಡ್ತಾರೆ ಸರ್? ಮಾತಾಡಿ, ಏನು ಅಗತ್ಯ ಇಲ್ಲ ಮಾತಾಡೋದು, ಮಾತಾಡ್ತಾರೆ ಎಲ್ಲ ಹೂವಾ ಸುದ್ದಿರಿ. ನಾನು ಇನ್ನೀಗ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು. ನನ್ನ 2018 ಸಮ್ಮಿಶ್ರ ಸರ್ಕಾರ, ಅದೂ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ ತೋನೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ನ ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ದು ನನಗೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಹೇಳಿ? ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗೋಕ್ಕೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ಇದಕ್ಕೆ ನನಗಿಂತ ಸೀನಿಯರ್ ಇದ್ದರು ಭಾಳ ಜನ ನನಗಿಂತ ಸೀನಿಯರ್ ಇದ್ದರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರದ್ದೆಲ್ಲ ಇಟ್ಕೊಂಡು ನಾನು ಮಾಡಬೇಕಾದ್ರೆ ನಾನು ಮರೆಯೋಕ್ಕಾಗ್ತದೆ? ಅದು ಅದೆಲ್ಲ ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ? ಹೂವಾ ಸುದ್ದಿ. ನಾನು ಹೇಳ್ತಲ್ಲ, ಪಕ್ಷ ಏನು ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನಗೆ ಏನು ಕಡಿಮೆ ಮಾಡಿದೆ? ಈಗ ಪಕ್ಷ ನನಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ನನಗೆ?